ಕೃಷ್ಣಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗುಣೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲಿವರೆಗಾಗಿದೆ ಅಂತ ಹೇಳಿದ್ರೆ, ಕರ್ಣ ಅರ್ಜುನ ತನ್ನ ಅಸ್ತ್ರ ಶಸ್ತ್ರ ಏನೆಲ್ಲ ಶಿಕ್ಷಣ ಕಲ್ತಿದ್ದಾನ ದ್ರೋಣಾಚಾರ್ಯರಿಂದ, ಅವನು ಯಾವಾಗ ಪ್ರದರ್ಶನ ಮಾಡಿದ್ನೋ ಶ್ರೇಷ್ಠ ಧನುರ್ಧರನಾಗಿ ಆ ಹಕ್ಕಿಯ ಕಣ್ಣಿನ ರೆಪ್ಪೆಯ ಕೂದಲಿಗೆ ಬಾಣ ಬಿಡಬೇಕು ಅಂತ, ಈ ಥರದ್ದೆಲ್ಲ ಬಹಳ ಸೂಕ್ಷ್ಮ ಯುದ್ಧ ಕೌಶಲತೆಯನ್ನು ತೋರಿಸಿದ್ದಾನೆ. ಇನ್ನು ಆಯಿತು, ಎಲ್ಲರದ್ದು ಪ್ರದರ್ಶನ ಆಯಿತು, ಅರ್ಜುನನದಾದ ಕೂಡಲೇ ಅಂತ ಎಣಿಸುವಾಗ ಕರ್ಣ ಬಂದ. ಅವನು ಪ್ರದರ್ಶನ ಮಾಡಿದ. ಅರೆ ಏನು, ಎಲ್ಲರೂ ಒಂದು ಸಲ ಏನಾದರೂ ಬೆರಗಾದರು ಏನು ಅಂತೇಳಿದರೆ, ಇವನು ಯಾರು, ಅರ್ಜುನನೇ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾನೆ ಅಂತ ಎಣಿಸ್ಕೊಂಡಿದ್ದರೆ ನಾವು, ಇವನು ಅರ್ಜುನನಿಗಿಂತಲೂ ಮಿಗಿಲಾಗಿ ಪ್ರದರ್ಶನ ಮಾಡ್ತಾ ಇದ್ದಾನೆ ಕರ್ಣ ಅಂತೇಳ್ಕೊಂಡು ಎಲ್ಲರೂ ಬೆರಗಾದರು ಅಂತೇಳಿದ್ರೆ, ಅಲ್ಲಿ ಒಂದು ಕಡೆಯಲ್ಲಿ ಪಾಂಡವರಿಗೆಲ್ಲ, ಅರ್ಜುನನಿಗಂತೂ ಏನು ಹೊಟ್ಟೆ ಕಿಚ್ಚು ಒಂದು ಕಡೆಯಲ್ಲಿ. ಯಾಕಂತೇಳಿದ್ರೆ ತಾನೇ ಎಲ್ಲ ಅಂತ ಇರುವಾಗ ನನಗಿಂತ ಒಬ್ಬ ಅಂತೇಳಿ ಈ ಹೆಣ್ಮಕ್ಳಿಗೆ ಕೆಲವು ಸಲ ನೀನೇ ಚಂದ ಅಂತ ತಲೆಯಲ್ಲಿ ತುಂಬಿಸಿರ್ತಾರೆ. ಇನ್ನು ಒಂದು ಕಡೆಯಲ್ಲಿ ಅದು ಫಂಕ್ಷನಿಗೆ ಹೋಗುವಾಗ ಅವಳಿಗಿಂತ ಚಂದದವಳು ಇನ್ನೊಬ್ಬಳು ಬಂದಿರ್ತಾಳೆ, ಎಲ್ಲರೂ ಅವಳನ್ನೇ ನೋಡ್ತಾರೆ ಅಂತೇಳಿ ಇವಳಿಗೆ ಆಗ್ತದೆ, ಅಯ್ಯೋ ನನಗಿಂತ ಚಂದದವಳು ಅಂತ. ಇವಳಿಗೇನೋ ಅವಳು ಮಾಡಿಲ್ಲ, ಆದರೆ ಅವಳ ಮೇಲೆ ಏನು ವೈಷಮ್ಯ, ಅಯ್ಯೋ ಇವಳಿಗಿಂತ ಅವಳು ಚಂದ ಕಾಣಿಸ್ತಾ ಇದ್ದಾಳೆ ಅಂತ ವೈಷಮ್ಯ. ಸೊ ಹೀಗೆ ಈ ವೈಷಮ್ಯ ಇದೆಯಲ್ಲ, ನಾನು ಮನೆ ಕಟ್ಟಿದ್ದೇನೆ, ಇನ್ನೊಬ್ಬ ಮನೆ ಕಟ್ಟಿದ್ದಾನೆ, ನನ್ನ ಫ್ರೆಂಡು ಮನೆ ಕಟ್ಟಿದ್ದ, ಸೊ ಮನೆ ಮಕ್ಕಳಿಗೆ ಕರೆದಿದ್ದಾನೆ, ಯಾರು ಭಾರಿ ಅಲ್ಲಿ ಮನೆ ಒಳಗೆ ಹೋಗೋ ತನಕ ಭಾರಿ ಖುಷಿಯಲ್ಲಿ ನನ್ನ ಫ್ರೆಂಡ್ದು ಮನೆ ಅಂತ. ಆ ಮನೆ ನೋಡುವಾಗ ಇದು ನಮ್ಮ ಮನೆಯಲ್ಲಿಲ್ಲ ಅಂದರೆ ಏನಾಯಿತು, ಅವನ ಮನೆಯಲ್ಲಿ ಉಂಟು, ನಮ್ಮ ಮನೆಯಲ್ಲಿ ಇಲ್ಲದ್ದು ಅವನ ಮನೆಯಲ್ಲಿ ಉಂಟು ಅಂತ ಅವನ ಮೇಲೆ ದ್ವೇಷ ಶುರುವಾಯಿತು. ಅರೆ ನಿಮ್ಮ ಫ್ರೆಂಡ್ ಅಲ್ವಾ, ಎಲ್ಲಿ ಫ್ರೆಂಡು ನೋಡಿ ಅಂತೇಳಿದ್ರೆ ಏನಂದರೆ ಮನಸ್ಸಿನ ಒಳಗೆ ಅಯ್ಯೋ ನಿಮ್ಗೆ ಯಾಕೆ ಅವನ ಮೇಲೆ ಸಿಟ್ಟು ಬರ್ತಾ ಇದೆ, ಅಲ್ಲ ನನಗೇ ಗೊತ್ತಿಲ್ಲ ಯಾಕೆ ಸಿಟ್ಟು ಬರ್ತಾ ಇದೆ ಅಂತೇಳಿದರೆ, ಅದು ವೈಷಮ್ಯ. ಯಾವುದರದ್ದು? ಅದು ಮತ್ಸರದ್ದು ವೈಷಮ್ಯ. ನಮ್ಮ ಮನೆಯಲ್ಲಿ ಇಲ್ಲದ್ದು ಇವನ ಮನೆಯಲ್ಲಿ ಯಾಕೆ ಇರಬೇಕು ಅಂತ. ಅಯ್ಯೋ ಅವನ ದುಡ್ಡಲ್ಲಿ ಅವನು ಕಟ್ಟಿದ್ದಾನೆ, ನಿಮ್ಮ ದುಡ್ಡಲ್ಲಿ ನೀವು ಕಟ್ಟಿದ್ದೀರಲ್ವ, ಹೌದು, ಮತ್ತು ಇದರಲ್ಲಿ ಇದು ಯಾಕೆ ಮತ್ಸರ ಅಂತೇಳಿದ್ರೆ ಕೆಲವೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಥರದ್ದೆಲ್ಲ ಒಂದು ಸಂಗತಿಗಳು ಇರ್ತವೆ. ಸೊ ಆಯಿತಲ್ಲ. ಸೊ ಹಾಗೆ ಅರ್ಜುನನಿಗೆ ಮತ್ಸರ ಕುದಿಲಿಕ್ಕೆ ಶುರುವಾಯಿತು. ನಾನೇ ಶ್ರೇಷ್ಠ ಧನುರ್ಧರ, ಇವನು ಯಾರು ಅಂತೇಳ್ಕೊಂಡು ಈಗ ನಿನ್ನ ಹತ್ರ ಯುದ್ಧ ಮಾಡ್ತೇನೆ, ಅದು ಯುದ್ಧ ಮಾಡಿ ತೋರಿಸಿಬಿಡ್ತೇನೆ ಯಾರು ಶ್ರೇಷ್ಠ ಧನುರ್ಧರ ಅಂತ. ಭೀಮ ಬಂದ, ಅಡ್ಡ ಬಂದ, ಏಯ್ ಸ್ವಲ್ಪ ನಿಂತ್ಕೊಪ್ಪ, ಅವನಿಗೆ ಚಾಟಿ ಕೈ ಕೊಟ್ಟ, ನಿನ್ನ ಕೆಲಸ ಇದಲ್ವಾ, ಹೋಗು ಅಂತೇಳಿದ್ರೆ ನೀನು ಸೂತಪುತ್ರ, ನಿನಗೆ ಕ್ಷತ್ರಿಯ ರಾಜಕುಮಾರನ ಹತ್ರ ಯುದ್ಧ ಮಾಡುವಂಥ ಯೋಗ್ಯತೆ ಇಲ್ಲ ಅಂತ ಸೊ ಸ್ಪಷ್ಟ ಮಾಡಿಬಿಟ್ಟ. ಅಷ್ಟಾಗುವಾಗ ದುರ್ಯೋಧನ ಯೋಚನೆ ಮಾಡ್ತಾನೆ, ಓ ಭೀಮ ಇವನಿಗೆ ಅಪಮಾನ ಮಾಡಿದ, ಸೊ ಪಾಂಡವರಿಗೆ ಇವರನ್ನು ನೋಡಿದರೆ ಆಗೋದಿಲ್ಲ ಕರ್ಣನನ್ನು, ನಾನೇನು ಮಾಡ್ತೇನೆ, ನನ್ನ ಪಾರ್ಟಿಗೆ ತಗೊಂಡು ಬಿಡ್ತೇನೆ. ಸೊ ಇನ್ನು ಮುಂದಕ್ಕೆ ಯುದ್ಧ ಆಗುವಾಗ ಹೇಗಿದ್ದರೂ ದುರ್ಯೋಧನಿಗೆ ಗೊತ್ತಲ್ವ, ತಾನು ಅವರಿಗೆ ಒಂದು ಚೂರು ಜಾಗ ಕೊಡೋದಿಲ್ಲ ಅಂತ, ಸೊ ಅವರಿಗೆ ಒಂದು ರಾಜ್ಯವೂ ಕೊಡೋದಿಲ್ಲ, ಅವರನ್ನು ಓಡಿಸೋದು ಅಂತ ಮೊದಲಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದವ ಮಹಾದುಷ್ಟ. ಅವನ ಹೃದಯದಲ್ಲಿ ಏನು ಒಳ್ಳೆಯ ಒಂದು ಭಾವನೆ ಬರುವಂಥ ಅದು ಚಾನ್ಸೇ ಇಲ್ಲ. ಹಾಗಿರುವಾಗ ಯೋಚನೆ ಮಾಡ್ತಾನೆ ದುರ್ಯೋಧನ, ಏನಂತ ಹೇಳಿದರೆ, ಇವರನ್ನು ಓಡಿಸ್ಬೇಕು, ಪಾಂಡವರನ್ನು ಓಡಿಸಲಿಕ್ಕೆ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬರುವಾಗ ಅಂದರೆ ಅರ್ಜುನನಿಗೆ ಸರಿಯಾದ ಸಾಟಿ ನಮ್ಮಲ್ಲಿ ಯಾರಿದ್ದಾರೆ ಎಂದು ಯೋಚನೆ ಮಾಡ್ತಾ ಇದ್ದೆ. ಈ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇವರನ್ನು ನಂಬಲಿಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ನನ್ನ ಪಾರ್ಟಿಯಲ್ಲಿ ಯುದ್ಧ ಮಾಡ್ತಾರೆ, ಆದರೆ ಮನಸ್ಸಿನಲ್ಲಿ ಅವರು ಪಾರ್ಟಿ. ಸೊ ಆದ್ದರಿಂದ ನಮಗೆ ಒಬ್ಬ ಏನಂತೇಳಿದ್ರೆ ನನ್ನ ಪಾರ್ಟಿಯಲ್ಲೇ ಯುದ್ಧ ಮಾಡುವ ಒಬ್ಬ ಬೇಕು, ಪಾಂಡವರನ್ನು ದ್ವೇಷಿಸುವವ ಬೇಕು. ಈ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಪಾಂಡವರಿಗೆ ಒಂದು ಸ್ವಲ್ಪ ಏನು ಸ್ನೇಹ ಮನೋಭಾವವನ್ನು ಹೊಂದಿರುವಂಥವರು, ಅವರು ಉಪಯೋಗ ಇಲ್ಲ ನನಗೆ, ಅವರಿಂದ ಯುದ್ಧ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ದುರ್ಯೋಧನ ಏನು ಮಾಡಿದ, ಅರ್ಜುನನಿಗೆ ಸರಿಸಾಟಿ ಒಬ್ಬ ಹುಡುಕ್ತಾ ಇದ್ದೆ ಅಲ್ವಾ, ಭಾರಿ ಚೆಂದ ಆಯಿತು.
ಅರ್ಜುನನಿಗಿಂತಲೂ ಮಿಗಿಲು ಸಿಕ್ಕಿಬಿಟ್ಟ ತನಗೆ ಅಂತ ಈ ಅಪರಿಚಿತಿಯನ್ನು ಬಿಡಬಾರ್ದು. ದೇವರು ಕೊಟ್ಟದ್ದಿದು ಅಂತ ಹೇಳ್ಕೊಂಡು ಏನು ಮಾಡಿದ, ಗ್ರ್ಯಾಬ್ ಮಾಡಬೇಕು ಅಂತ, ಅಂದರೆ ಇದನ್ನು ನುಂಗಿ ಬಿಡಬೇಕು ಅಂತ ಹೋದ. ಕರ್ಣನಿಗೆ ಕಿರೀಟ ಇಟ್ಟು, ನೀನು ಅಂಗ ದೇಶದ ರಾಜ, ಈಗ ನೀನು ರಾಜ, ಆದ್ದರಿಂದ ಯಾರೊಟ್ಟಿಗೆ ಯುದ್ಧ ಮಾಡಬಹುದು ಅಂತೇಳ್ಕೊಂಡು ಆ ರೀತಿಯ ಒಂದು ಹೇಗೆ ಭೀಮಸೇನ ಚಾಟಿ ಕೊಡುವ ಮುಖಾಂತರ ಕರ್ಣನನ್ನು ನೀನು ಸೂತಪುತ್ರ, ನಿಂದು ಯೋಗ್ಯತೆ ಇಷ್ಟೇ ಅಂತ ಅವಮಾನ ಮಾಡಿದ ಹಾಗೆ ಆಯಿತು. ಅದನ್ನು ಉಪಯೋಗಿಸಿಕೊಂಡು ಸಮ್ಮಾನ ಮಾಡಿಬಿಟ್ಟ ಅಂತೇಳಿದರೆ ಏಕದಮ್ ಒಂದು ಕ್ಷಣದಲ್ಲೇ ಅವನು ಕರ್ಣನಿಗೆ ಪಾಂಡವರು ದ್ವೇಷಿಗಳಾಗಿ ಬಿಟ್ಟರು, ದುರ್ಯೋಧನ ಆಪ್ತ ಮಿತ್ರನಾಗಿ ಬಿಟ್ಟ ಒಂದು ಕ್ಷಣದಲ್ಲೇ. ಅಂದರೆ ಅವರು ಅವಮಾನ ಮಾಡಿದವರು, ಇವನು ಸಮ್ಮಾನ ಮಾಡಿದವ ಅಂದೇಳಿದರೆ ದುರ್ಯೋಧನ ನಿನಗೋಸ್ಕರ ನಾನು ಪ್ರಾಣವಾದರೂ ಕೊಡ್ತೇನೆ ಅನ್ನುವಂಥ ಸ್ಥಿತಿಗೆ ಕರ್ಣ ತಲುಪಿಬಿಟ್ಟಿದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಅಷ್ಟು ಪಕ್ಕನೆ. ಆಮೇಲಿಂದ ಏನಾಯಿತು ಅಂತ ವೈನರೇ. ಅಭಿಷಿಕ್ತೆ ತದಾ ಕರ್ಣೆ ಪ್ರಾಯಾದಧಿರತಪಿತಾ ಸರ್ವರಾಜ ಸದೋಮಧ್ಯೆ ವವಂದೇತಂ ವೃಷಾ ತದಾ ಋತುಷೋ ಕರ್ಮಣ ತಸ್ಯ ಸಂತಃ ಸರ್ವೇ ಸಮಾಗತಾಃ. 41ನೇ ಶ್ಲೋಕ. ದುರ್ಯೋಧನನು ಕರ್ಣನನ್ನು ಅಂಗ ದೇಶದ ರಾಜನನ್ನಾಗಿ ಮಾಡಿದ. ಕರ್ಣನು ಪಟ್ಟಾಭಿಷಿಕ್ತನಾಗುತ್ತಿರಲು ತಂದೆಯಾದ ಅಧಿರಥನು ಅಲ್ಲಿಗೆ ಬಂದ. ಆ ಅಧಿರಥನನ್ನು ಎಲ್ಲಾ ರಾಜರ ಸಭೆಯ ಮಧ್ಯದಲ್ಲಿ ಕರ್ಣನು ನಮಸ್ಕರಿಸುತ್ತಾನೆ. ಆ ಕರ್ಣನ ಆ ನಡತೆಯಿಂದ ಬಂದಿರತಕ್ಕಂತ ಎಲ್ಲಾ ಸಜ್ಜನರು ಸಂತೋಷ ಪಡುತ್ತಾರೆ. ಇಲ್ಲಿ ವೃಷ ಅಂತ ಆಚಾರ್ಯರು ಒಂದು ಪದ ಉಪಯೋಗ ಮಾಡಿದ್ದಾರೆ. ವೃಷ ಅಂದರೆ ನಾವು ತಿಳಿದ ಹಾಗೆ ಕರ್ಣನು ದಾನಶೂರ ಕರ್ಣ. ಅಂತಹವನು ಬ್ರಾಹ್ಮಣರಿಗೆ ಸುವರ್ಣಾದಿಗಳನ್ನು ದಾನ ಮಾಡಿದ್ದರಿಂದ ಅವನಿಗೆ ವೃಷ ಅಂತ ಹೆಸರು ಬಂದಿದೆ ಅಂತ ಇಲ್ಲಿ ನಿರ್ಣಯ ಇದೆ. ಅಭಿಷಿಕ್ತೆ ತದಾ ಕರ್ಣೆ ಪ್ರಾಯಾತ್ ಅಧಿರತಪಿತ ಸರ್ವರಾಜ ಸದೋ ಮಧ್ಯೆ ವವಂದೇ ತಂ ವೃಷಾ ತದಾ ತುತುಷು ಕರ್ಮಣ ತಸ್ಯ ಸಂತಃ ಸರ್ವೇ ಸಮಾಗತಾಃ. ಅಭಿಷಿಕ್ತೆ ತದಾ ಕರ್ಣೆ, ಅಭಿಷಿಕ್ತೆ ತದಾ ಕರ್ಣೆ, ಕರ್ಣನನ್ನು ದುರ್ಯೋಧನ ಅಂಗರಾಜ ಅಂತ ಅಭಿಷೇಕ ಮಾಡಿದ. ಆಗ ಆ ರೀತಿ ಅಭಿಷಿಕ್ತನಾಗಲು ಕರ್ಣ ತದಾ ಆಗ ಪ್ರಾಯಾತ್ ಅಧಿರತಪಿತ, ಅವನ ನಿಜವಾದ ತಂದೆ ಯಾರು, ಅಧಿರಥ ಅಂತೇಳಿದರೆ ಧೃತರಾಷ್ಟ್ರನ ಡ್ರೈವರ್, ಅಂದರೆ ರಥವನ್ನು ಓಡಿಸುವವ ಸಾರಥಿ ಯಾರು, ಕರ್ಣನ ಸಾಕು ತಂದೆ. ಸೊ ಪ್ರಾಯಾತ್ ಅಧಿರಥಃ ಪಿತ, ತನ್ನ ತಂದೆ ಪಿತ ಅಧಿರಥಃ, ಅಧಿರಥನು ಪ್ರಾಯಾತ್ ಬಂದ. ಪ್ರಾಯಾತ್ ಸರ್ವರಾಜ ಸದೋ ಮಧ್ಯೆ, ಸರ್ವರಾಜರು ಎಲ್ಲ ರಾಜರುಗಳು ಕೂತಿದ್ದಾರೆ. ಭೀಷ್ಮಾದಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ ಎಲ್ಲರೂ ಕೂತಿದ್ದಾರೆ. ಎಲ್ಲ ವೀರಾದಿ ವೀರರು ಕೂತಿದ್ದಾರೆ. ಎಲ್ಲ ಹತ್ತಿರದ ದೇಶದ ರಾಜರುಗಳು ಕೂತಿದ್ದಾರೆ. ಸೊ ಎಲ್ಲ ಇಂತಹ ತುಂಬಿದ ರಾಜ ಸಭೆಯಲ್ಲಿ ಎಷ್ಟೆಲ್ಲ ಆಗಿ ಹೋಯಿತು ಅಂತೇಳಿದರೆ, ಕುಂತಿ ಅವನನ್ನು ನೋಡಿದ್ಲು, ಆದರೆ ಎರಡನೇ ಸಲ ನೋಡಲಿಕ್ಕೆ ಅವಳಿಗೆ ಆಗಲೇ ಇಲ್ಲ, ತಲೆ ತಗ್ಗಿಸ್ಕೊಂಡಿದ್ದಾಳೆ. ಕರ್ಣ ತನ್ನ ವಿದ್ಯೆಯನ್ನು ತೋರಿಸಿಬಿಟ್ಟ, ಅರ್ಜುನನಿಗಿಂತಲೂ ಮಿಗಿಲು ಅಂತ ಎಲ್ರಿಗೂ ಆಗಿಬಿಡ್ತು. ಅರ್ಜುನನಿಗೆ ಸಿಟ್ಟು ಬಂತು, ಯುದ್ಧಕ್ಕೆ ಕರೆದ. ಸೊ ಅರ್ಜುನನನ್ನು ಭೀಮ ತಡೆದ, ಅವನ ಕೈಗೆ ಚಾಟಿ ಕೊಟ್ಟ, ನೀನು ಸೂತಪುತ್ರ, ಹೋಗು ನಿನ್ನ ಕೆಲಸ ನೀನು ಮಾಡು, ನಿನಗೆ ಆ ಯೋಗ್ಯತೆ ಇಲ್ಲ ಅರ್ಜುನನೊಟ್ಟಿಗೆ ಯುದ್ಧ ಮಾಡುವಂಥದ್ದು, ಕ್ಷತ್ರಿಯ ರಾಜಕುಮಾರರಿಗೆ ಮಾತ್ರ ಇರುವಂಥದ್ದು. ಅಲ್ಲ, ಅವನು ಸಹ ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ಆದರೆ ಅವನಿಗೆ ಕ್ಷತ್ರಿಯ ಸಂಸ್ಕಾರವೇ ಇಲ್ಲ. ಸೊ ಈಗ ಹೇಗೆ ಬ್ರಾಹ್ಮಣರಿಗೆ ಉಪನಯನ ಚೌಲ, ಆಮೇಲೆ ಉಪನಯನ ಆದಮೇಲೆ ಸಂಧ್ಯಾ ವಂದನೆ ಮಾಡುವಂಥದ್ದು, ಆಮೇಲಿಂದ ಅದು ಉಪಕರ್ಮ ದಿವಸ ಪ್ರಥಮ ಉಪಕರ್ಮದ ಇಂಥದ್ದೆಲ್ಲ ಸಂಸ್ಕಾರಾದಿಗಳು ಉಂಟು. ಆ ಸಂಸ್ಕಾರಾದಿಗಳು ಯಾರಿಗಿಲ್ವೋ ಅವನನ್ನೇನು ಕರೀತಾರೆ, ವ್ರಾಪ್ತ್ಯ ಅಂತ ಕರೀತಾರೆ, ಬ್ರಹ್ಮ ಬಂಧು ಅಂತ ಕರೀತಾರೆ. ಬ್ರಹ್ಮ ಬಂಧು ಅಂದರೆ ಏನು, ಅವನು ಬ್ರಹ್ಮ ಸಮಾಜಕ್ಕೆ ಕಳಂಕ ಅಂತ ಆ ರೀತಿ ಕರೀತಾರೆ. ಆದ್ದರಿಂದ ಹೇಗೆ ಬ್ರಾಹ್ಮಣ ಅವನು ವ್ರಾಪ್ತ್ಯ ಅಂತ ಆಗ್ತಾನೋ, ಇವನು ಕ್ಷತ್ರಿಯನಾಗಿದ್ದರೂ
ಇವನು ಸಾಕು ತಂದೆ ಯಾರು ಅಂತ ಹೇಳಿದ್ರೆ ಅವನು ಸೂತ. ಸೂತನ ಮಗ ಸೂತಪುತ್ರ. ಸೂತನಾದ ಕಾರಣ ಇವನಿಗೆ ಕ್ಷತ್ರಿಯೋಚಿತ ಯಾವ ಸಂಸ್ಕಾರಗಳು ಆಗಲಿಲ್ಲ ಅಂತ ಅದನ್ನು ಬೇರೆ ಮಧ್ವರು ಕ್ಲಾರಿಫಿಕೇಶನ್ ಬೇರೆ ಕೊಟ್ಟಿದ್ದಾರೆ. ಸೊ ಇಷ್ಟಾಗುವಾಗ ಏನಾಗಿದೆ, ಅವನು ಸೂತಪುತ್ರ ಅಂತ ಆಗುವಾಗ ದುರ್ಯೋಧನ ಆಲೋಚನೆ ಮಾಡ್ತಾನೆ, ಇವು ನನ್ನ ಪಾರ್ಟಿಗೆ ಇದ್ದರೆ ನಾನು ಯುದ್ಧ ಗೆದ್ದು ಬಿಡ್ಬೋದು ಅರ್ಜುನನ ವಿರುದ್ಧ. ಅರ್ಜುನನಿಗಿಂತಲೂ ಇವನು ವೀರ ಅನ್ನುವಂಥದ್ದನ್ನು ಕಣ್ಣಾರೆ ಕಂಡಿದ್ದಾನೆ ದುರ್ಯೋಧನ. ಹಾಗಾದ್ದರಿಂದ ಇನ್ನು ತಲೆ ಬಿಸಿನೇ ಇಲ್ಲ ಅಂತ ಸೊ ಧೃತರಾಷ್ಟ್ರನನ್ನು ಒಪ್ಪಿಸಿಬಿಟ್ಟು ಆ ಕ್ಷಣದಲ್ಲೇ ಸೀದಾ ಹೋಗಿ ಕಿರೀಟ ಇಟ್ಟಿದ್ದಾನೆ. ಈಗ ನೀನು ರಾಜ ಅಂತ ಕರ್ಣನಿಗೆ ಹೇಳಿಬಿಟ್ಟಿದ್ದಾನೆ. ಅಂದರೆ ಇನ್ನು ಯಾವ ಯುದ್ಧನೂ ಮಾಡ್ಬೋದು, ಯಾಕಂದರೆ ಸೂತಪುತ್ರ ಅದು ಮೊದಲಾಯಿತು. ನಾನು ಕಿರೀಟ ಯಾವಾಗ ಇಟ್ಟನೋ ನೀನೀಗ ಅಂಗದೇಶದ ರಾಜ, ನೀನು ಯಾರೊಟ್ಟಿಗೆ ಯುದ್ಧ ಮಾಡ್ಬೋದು ಈ ರೀತಿ. ಅಂದರೆ ಕರ್ಣ ಸೂತಪುತ್ರ ಅಂತಾಯಿತು, ಸೂತಪುತ್ರನಿಂದ ಅಂಗದೇಶದ ರಾಜ ಅಂತಾಯಿತು. ಅಂಗದೇಶದ ರಾಜ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಮಕ್ಕಳು ಏನು IAS ಆಗಿ ಒಂದು IAS ಮಾಡಿದ್ರು ಅಂತ ತಿಳ್ಕೊಳ್ಳಿ. ಮಕ್ಕಳು IAS ಮಾಡಬೇಕಿದ್ರೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ದೇವರೊಬ್ಬನಿಗೆ ಗೊತ್ತು. IAS ಮಾಡಿ DC ಅಂತ DAC DC ಅಂತ ಡಿಸ್ಟ್ರಿಕ್ಟ್ ಕಮಿಷನರ್ ಇಡೀ ಅವರೇ ಆಯಿತು. ಕಾರು ಏನು, ಇದು ಏನು, ಸೂಟ್ ಏನು, ಬೂಟ್ ಏನು, ಅವರಿಗೆ ಏನು ಮುಂದಿಂದ 4 ಕಾರು ಹಿಂದಿಂದ 4 ಕಾರು, ಕೆಂಪು ದೀಪ, ಇದು ಕಾರ್ನಲ್ಲಿ ಕೆಂಪು ದೀಪ ಆಯಿತಾ. ಸೊ ಒಂದು ದೊಡ್ಡ ಫಂಕ್ಷನ್ ಅಂತ ಇಟ್ಕೊಳ್ಳಿ, ಅಲ್ಲಿ ತಂದೆ ಬಂದರು ಅಂತ ಇಟ್ಕೊಳ್ಳಿ. ತಂದೆ ಪುರೋಹಿತರ ಮಗ, ಈಗ DC ಮಗ. ತಂದೆ ಪುರೋಹಿತರು ಅಂತೇಳಿದರೆ ಅವರು ಅಂಗಿರೇ ಹಾಕೋದಿಲ್ಲ, ಸಾಮಾನ್ಯವಾಗಿ ಕಚ್ಚೆ ಹಾಕ್ಕೊಂಡಿರ್ತಾರೆ, ಕಚ್ಚೆ ಶಾಲು, ಜುಟ್ಟು ಇಟ್ಕೊಂಡಿರ್ತಾರೆ. ಸೊ ಕೆಲವು ಸಲ ಗಡ್ಡ ಅಂದರೆ ಅದೋಗ ಈ ಮಂಗಳವಾರ ಶನಿವಾರ ಎಲ್ಲ ತೆಗಿಬಾರ್ದು ಅಂತ ಈಗ ತೆಗಿಲಿಕ್ಕಿಲ್ಲ. ಈಗ ಒಂದು ವೇಳೆ ಫಂಕ್ಷನ್ನು ಮಂಗಳವಾರವೇ ಇದ್ದರೆ ಅವ್ರು ಗಡ್ಡೆ ತೆಗೆದಿರೋದಿಲ್ಲ, ಸ್ವಲ್ಪ ಗಡ್ಡನೂ ಬಂದಿರ್ತದೆ ಆಯಿತಾ. ಸೊ ಹೀಗಿರುವಾಗ ಆ ದೊಡ್ಡ ಫಂಕ್ಷನಿಗೆ ಬಹಳ ದೊಡ್ಡ ಮಿನಿಸ್ಟರ್ಸ್ ಅವರು ಇವರೆಲ್ಲ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ದೊಡ್ಡ DC. ಸೊ ಈ ಪುರೋಹಿತರು ಬಂದರೆ ಈ ಮಗ ಯೋಚನೆ ಮಾಡ್ಬೋದು, ಅಯ್ಯೋ ಅಪ್ಪ ಈಗಲೇ ಯಾಕೆ ಬಂದರು, ಯಾಕಂದರೆ ನಾನು ಇಷ್ಟು ದೊಡ್ಡ ಸಂಗತಿ, ಇವರನ್ನು ನೋಡಿದರೆ ಏನೋ ಒಂಥರ ಅನ್ನಿಸ್ಬಿಡ್ತದೆ. ಇವರ ಮಗ ಅಂತ ಹೇಳಲಿಕ್ಕೆ ಅಯ್ಯೋ ಅವರು ಎಷ್ಟು ಕಷ್ಟಪಟ್ಟಿದ್ದರಿಂದ ಇವನು DC ಆಗಿದ್ದಾನೆ ಅನ್ನುವಂಥದ್ದು ಮರ್ತೋಗಿರ್ತದೆ ಅವನಿಗೆ. ಅವನು ಏನು ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನಪ್ಪ, ಅಯ್ಯೋ ಇವನು ನೋಡಿದರೆ ಯಾರಾದರೂ ಅವ್ರ ಮಗ ಅಂತ ನಾನು ಹೇಳಿಬಿಟ್ರೆ ಅಯ್ಯೋ ನನ್ನ ಮರ್ಯಾದೆಯೇ ಹೋಗಿಬಿಡ್ತದೆ ಅಂತ ಎಷ್ಟೋ ಜನರಿಗೆ ಈ ರೀತಿ ಆಗಬಹುದು, ಎಲ್ರಿಗೂ ಆಗ್ತದಂತಲ್ಲ. ಸೊ ಹಾಗಿರುವಾಗ ಅಂತೇಳಿದ್ರೆ ಕರ್ಣನ ತಂದೆ ಬಂದ, ಅವನು ಯಾರು, ಡ್ರೈವರು ಅಂದರೆ ಸಾರಥಿ. ಅವನು ಯಾವ ವೇಷದಲ್ಲಿ ಇರ್ತಾನೆ ನಿಮಗೆ ಗೊತ್ತಲ್ವ. ಈಗ ಒಂದು ರಿಕ್ಷಾ ಡ್ರೈವರ್ ಅಂತ ತಿಳ್ಕೊಳ್ಳಿ, ಅವನದು ಡ್ರೆಸ್ ಹಾಕ್ಕೊಂಡಿರ್ತಾನೆ, ಕಾಕಿ ಡ್ರೆಸ್ ಏನೋ ಹಾಕ್ಕೊಂಡಿರ್ತಾನೆ, ಹಾಗೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನ ಡ್ರೆಸ್ನಲ್ಲಿ ಬಂದಿದ್ದಾನೆ, ಅಪ್ಪ ಬಂದಿದ್ದಾನೆ ಅಂತ ಹೇಳುವಾಗ ಅಂಗದೇಶದ ರಾಜ ಕರ್ಣ ಎಲ್ಲ ಸಭಾಸದರ ಮಧ್ಯೆ ಕೂತ್ಕೊಂಡಿದ್ದಾನೆ. ಏನು ಯೋಚನೆ ಮಾಡ್ಬೋದು, ಈ ಅಪ್ಪ ಈಗಲೇ ಯಾಕೆ ಬಂದರು, ನಾನು ಈಗ ಈ ಡ್ರೈವರ್ ಮಗ ಅಂತ ಎಲ್ರಿಗೂ ಗೊತ್ತಾಗಬೇಕಾ, ಅಷ್ಟಾದರೂ ಈ ಅಪ್ಪನಿಗೆ ಇದು ಬೇಡವಾ ಅಂತೇಳಿದರೆ ಎಲ್ಲಿವರೆಗೆ ಅಂತೇಳಿದರೆ ಕೆಲವು ಮಕ್ಕಳು ಅಂತೇಳಿದರೆ ಅಲ್ಲಿಂದ ಯಾರನ್ನಾದ್ರೂ ಕಳಿಸಿಬಿಟ್ಟು ಅಸಿಸ್ಟೆಂಟನ್ನು ಅಲ್ಲಿಂದ ಕರ್ಕೊಂಡು ಹೋಗಿಬಿಡು ಅಂತ. ಅಂದರೆ ಈಗ ಮಗ ಸಿಗ್ತಾನೆ, ನಿಮ್ಮ ಮಗ ಸಿಗ್ತಾರೆ, ಒಂದು ಅರ್ಧ ಗಂಟೆ ಬರಬೇಡಿ ಅಂತ ಲಾಸ್ಟ್ ಸಭಿಕರ ಲಾಸ್ಟಿಗೆ ಕರ್ಕೊಂಡು ಹೋಗಿಬಿಡು ಅಂತ ಕರ್ಕೊಂಡು ಹೋಗಿಬಿಟ್ಟ ಅಂತ ಇಟ್ಕೊಳ್ಳಿ, ಅಂಥ ಮಕ್ಕಳು ಇದ್ದಾರೆ. ಆದರೆ ಕರ್ಣ ಏನು ಮಾಡಿದ ಅಂದರೆ ಸರ್ವರಾಜ ಸದೋ ಮಧ್ಯೆ ತುಂಬಿದ, ಸರ್ವರಾಜ ಸದೋ ಮಧ್ಯೆ, ಆ ತುಂಬಿದ ಸಭೆಯ ಮಧ್ಯದಲ್ಲಿ ವವಂದೇ, ಅಪ್ಪನಿಗೆ ಅಪ್ಪನನ್ನು ಯಾವಾಗ ನೋಡಿದ್ನೋ ಅಲ್ಲಿವರೆಗೆ ಹೋಗಿಬಿಟ್ಟು ಉದ್ದಂಡ ನಮಸ್ಕಾರ ಮಾಡಿದ್ದಾನೆ ಅಪ್ಪನಿಗೆ. ಸರ್ವರಾಜ ಸದೋ ಮಧ್ಯೆ ವವಂದೇ, ನಮಸ್ಕಾರ ಮಾಡಿದ್ದಾನೆ ಕರ್ಣ. ಅಂತೇಳಿದರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ನೋಡಿ. ಅಂತೇಳಿದರೆ ತಾನು ರಾಜ, ತನ್ನ ತಂದೆ ಡ್ರೈವರ್ ಅಂತ ಡ್ರೈವರ್ ವೇಷದಲ್ಲಿ ಬಂದಿದ್ದಾರೆ, ಏನೂ ಪರವಾಗಿಲ್ಲ, ನನ್ನನ್ನು ಸಾಕಿ ಸಲಹಿದ್ದು ಯಾರು, ತಂದೆ. ಅವನಿಗೆ ತಾನು ಹುಟ್ಟಿದ್ದು ಕೂಡ ಅದೇ ತಂದೆ ಅಂತ ಇರ್ಬೋದು, ಅವನಿಗೆ ಗೊತ್ತಿಲ್ಲ ಅವನಿಗೆ. ಆದ್ದರಿಂದ ಇದು ನನ್ನ ತಂದೆ ಅಂದರೆ ನನಗೆ ದೇವರು, ಎಷ್ಟು ಚೆನ್ನಾಗಿ ನನ್ನನ್ನು ಬೆಳೆಸಿದ್ದಾರೆ ಅನ್ನುವಂಥ ಪೂರ್ಣವಾದ ಜ್ಞಾನ ಅವನಿಗಿದೆ, ಬಾಕಿ ಮಕ್ಕಳ ಥರ ಅಲ್ಲ. ಸರ್ವರಾಜ ಸದೋ ಮಧ್ಯೆ ವವಂದೇ, ನಮಸ್ಕಾರ ಮಾಡಿದ. ತುತುಷು ಕರ್ಮಣ ತಸ್ಯ ಸಂತಃ ಸರ್ವೇ ಸಮಾಗತಃ. ತುತುಷು ಎಲ್ಲ ಒಬ್ಸರ್ವ್ ಮಾಡ್ತಾ ಇದ್ದಾರೆ.
ಕೆಲವರು ಇದನ್ನೆಲ್ಲ ಬಹಳ ಕೂಲಂಕುಷವಾಗಿ ಒಬ್ಸರ್ವ್ ಮಾಡಲಿಕ್ಕಂತ ಹೋಗಿರ್ತಾರೆ. ಅಂದರೆ ಅವರಿಗೆ ಅದೇ ಕೆಲಸ. ನೋಡಿ, ಈಗ ಅವಳು ಬಂದಳು, ಇವನೇನು ಮಾಡ್ತಾನೆ ನೋಡಿ ಅಂತಕೊಂಡು, ಅಂದರೆ ಅಷ್ಟು ಎಲ್ಲ ಪ್ರತಿಯೊಂದು ಆ್ಯಕ್ಷನಿಗೂ ಒಂದೊಂದು ಅರ್ಥ ಕಟ್ಟಿ. ಸೊ ಇಲ್ಲಿ ಎಲ್ಲ ಸಭೆಯಲ್ಲಿ ಕೂತವರೆಲ್ಲ ನೋಡಿ ತುತುಷು ಖುಷಿಯಾಗ್ಬಿಡ್ತು. ಮಗ ಅಂದರೆ ಹೀಗಿರಬೇಕು. ತುತುಷು ಕರ್ಮಣ ತಸ್ಯ, ಅಂದರೆ ಇವನ ಕರ್ಣನ ಕರ್ಮಗಳು, ಅವನ ಕೆಲಸ, ಅವನು ಮಾಡಿದ ಧರ್ಮ, ಅವನು ಮಾಡಿದ ನಮಸ್ಕಾರ, ತಂದೆ ಅನ್ನುವಂಥ ಪ್ರೇಮ ಭಕ್ತಿ ಎಲ್ಲ ನೋಡಿ, ಕರ್ಮಣ ತಸ್ಯ, ಅವನ ಈ ಕೆಲಸಗಳನ್ನು ನೋಡಿ, ಅವನ ಈ ಏನು ಒಂದು ಶಿಷ್ಟಾಚಾರ, ಅವನ ಆಚಾರ ವಿಚಾರ ನೋಡಿ ತುತುಷುಹು ಅಂದರೆ ಮಗ ಅಂದರೆ ಹೀಗಿರಬೇಕು. ತುತುಷುಹು ಅಂದರೆ ತುಷ್ಟ, ಸಂತುಷ್ಟ ಅಂದರೆ ಸಂತೋಷ. ತುತುಷುಹು ಅಂದರೆ ಸಂತೋಷಗೊಂಡರು, ಆನಂದ ಪುಳುಕಿತರಾದರು. ತಸ್ಯ ಕರ್ಮಣಃ ತುತುಷುಹು ಸಂತಃ ಸರ್ವೇ ಸಮಾಗತಾಃ. ಸಮಾಗತಾಃ ಅಂದರೆ ಅಲ್ಲಿ ಬಂದಿರುವಂತಹ, ಆಗತಾಃ ಸರ್ವೇ ಎಲ್ಲರೂ ಕೂಡ. ಸಂತಃ ತುತುಷುಹು ಸಂತಃ ಅಂದರೆ ಬಂದಿರುವ ಎಲ್ಲ ಸಜ್ಜನರು, ಅಂದರೆ ದುರ್ಜನರಿಗೆ ಖುಷಿ ಆಗ್ತದಂತೇನಿಲ್ಲ. ಅಂದರೆ ಈ ಒಳ್ಳೆ ಶಿಷ್ಟಾಚಾರ ಎಲ್ಲ ಸಜ್ಜನರಿಗೆ ಖುಷಿ ಆಗ್ತದೆ ಅಂತ. ಸೊ ಸಂತಃ ಸರ್ವೇ ಸಮಾಗತಃ ತುತುಷುಹು ಅಂದರೆ ಬಹಳ ಖುಷಿಯಾಗಿ ಬಿಡ್ತು. ಅಂದರೆ ಆ ಮಗನನ್ನು ಸಾಕಿದ್ದಕ್ಕೆ ಸಾರ್ಥಕ ಆಯಿತು. ಏನು ಒಂದು ಅಂತೇಳಿದರೆ, ಡ್ರೈವರ್ನ ಮಗ ಅಂದಾದರೆ ಏನಾಯಿತು ಅಂತೇಳಿದರೆ, ಇಂತಹ ಅಂಗರಾಜ ಇವತ್ತು ರಾಜನಾಗಿ ಬಿಟ್ಟಿದ್ದಾನೆ, ತಂದೆಯನ್ನು ಈ ರೀತಿ ಸತ್ಕಾರ ಮಾಡಿದ್ದಾನೆ, ತಂದೆ ಅಂತ ಹೇಳಲಿಕ್ಕೆ ಬೇಜಾರಿಲ್ಲ ಅವನಿಗೆ ಅಂತ ಏನಾಯಿತು, ಬಹಳ ಖುಷಿಪಟ್ಟರು ಅಂತೇಳಿದೆ. ಇನ್ನೂ ಕೆಲವರು ಏನು ಖುಷಿಪಟ್ಟರು ಅಂದರೆ, ನೋಡಿ ಡ್ರೈವರ್ ಮಗ ಎಲ್ಲಿವರೆಗೆ ಏರಿದ ಅಂತ ನೋಡಿ ನೀವು ಅಂತೇಳಿದರೆ, ಡ್ರೈವರ್ ಮಗ ಅಂತ ನಾವು ಅಂದರೆ ಕೆಲಸದವಳ ಮಗ ಡ್ರೈವರ್ ಮಗ ಅಂತೇಳ್ಕೊಂಡು ತಾತ್ಸಾರ ಮಾಡುವಂಗಿಲ್ಲ. ಅವನ ಯೋಗ್ಯತೆ ನೋಡಿ ಇವತ್ತು ಎಲ್ಲಿವರೆಗೆ ಹೋಗಿಬಿಡ್ತು, ಎಷ್ಟು ಎತ್ತರಕ್ಕೆ ಏರಿದ್ದಾನೆ ಅಂತ ಆ ರೀತಿಯೂ ಖುಷಿಪಟ್ಟರು. ಸೊ ಈ ರೀತಿ ಸರ್ವೇ ಸಮಾಗತಃ ತಸ್ಯ ಕರ್ಮಣ, ಅವನು ಮಾಡಿದ ಕೆಲಸ ಆಚರಣೆಯನ್ನು ನೋಡಿ ತುತುಷುಹು ಸಂತೋಷಪಟ್ಟರು, ಹೃದಯದಿಂದ ಖುಷಿಯಾಗಿ ಬಿಡ್ತು. ಈ ರೀತಿಯೇ ಇರಬೇಕು, ಈ ರೀತಿ ಅವನನ್ನು ನೋಡಿ ಕಲಿಬೇಕು ಅಂತ ಎಲ್ಲ ಖುಷಿಪಟ್ಟರು. ಆಮೇಲೆ ಹೇಳ್ತಾರೆ ಮಧ್ವರು, ಇವನು ಯಾರು ಗೊತ್ತಾ ನಿಮಗೆ ಕರ್ಣ ಅಂದರೆ ತಮ್ ವೃಷಾತದ ಅಂತೇಳಿದರೆ, ಇವನು ವೃಷ ಅಂತೇಳಿದರೆ ಏನು, ಯಾರು ಅವನಿಗೆ ನನಗೆ ಅಥವಾ ನನಗೆ ಗತಿ ಇಲ್ಲ, ನನಗೆ ಕಡಿಮೆ ಇದೆ, ನನಗಿದು ಬೇಕು ಅಂತ ಯಾರು ಅವನ ಹತ್ರ ಬರ್ತಾರೋ ಅವನ ಹತ್ರ ಅದು ಇದ್ದರೆ ತೆಗೆದು ಕೊಟ್ಟು ಬಿಡ್ತಾನೆ. ಅಯ್ಯೋ ನನ್ನ ಹತ್ರ ಇದು ಒಂದೇ ಇರುವುದು ಅಂತ ಇಲ್ಲವೇ ಇಲ್ಲ, ನಿನಗೆ ಬೇಕಲ್ಲ ಕೊಟ್ಟು ಬಿಡ್ತಾನೆ. ದಾನಶೂರ ಕರ್ಣ ಇವನು ಅಂತೇಳಿದರೆ ವೃಷ ಅಂತೇಳಿದರು. ವೃಷ ಅಂತೇಳಿದರೆ ಬೇಡಿದ್ದನ್ನು ಕೊಡುವಂಥ ಕಾಮಧೇನು ಇದ್ದಾಗೆ. ಅಲ್ಲ, ವೃಷ ಅಂತ ಏನು ಹೆಸರು ಬಂತ ಅಂತ ಹೇಳಿದರೆ, ವರ್ಷ ಅಂದ್ರೇನು, ಮಳೆ ಬರುವಾಗ ನಾನು ಈ ಪ್ರದೇಶಕ್ಕೆ ಇಷ್ಟು ಮಳೆ, ಅಯ್ಯೋ ಚೂರೇ ಸಾಕು ಅಂತ ನೋಡ್ತದ, ಚೆನ್ನಾಗಿ ಮಳೆ ಬಂದುಬಿಡ್ತದೆ ಅಂತೇಳಿದರೆ, ಅಂದರೆ ಉದಾರತನ. ಆ ರೀತಿ ಹೇಗೆ ಮಳೆ ಸುರಿಯುತ್ತದೋ ಹಾಗೆ ತನ್ನಲ್ಲಿರುವಂಥ ಸಂಪತ್ತನ್ನು ಉದಾರವಾಗಿ ಯಾರಿಗೆ ಬೇಕಂತಿದೆಯೋ ಅವರು ದಾನ ರೂಪದಲ್ಲಿ ಕೊಡುವಂತಹ ದಾನಶೂರನಾದ ಕರ್ಣ ಇವನು. ಅಂದರೆ ಯಾವ ರೀತಿ ಮಳೆ ವರ್ಷತಿ ಅಂದರೆ ಮಳೆ ಹೇಗೆ ಬರ್ತದೋ ಆ ರೀತಿಯ ಉದಾರತನದ ಕರ್ಣ ಇವನು, ವೃಷ ಇವನು ಅಂತೇಳಿದರೆ. ಎಲ್ಲಿವರೆಗೆ ವೃಷ ಅಂತೇಳಿದರೆ, ಬ್ರಾಹ್ಮಣ, ಸತ್ಯವಾದಿ, ತಪಸ್ವಿ, ನಿಯತವ್ರತಃ, ರಿಪುಷ್ವಪಿ ದಯಾವಾಂಶ ಅಂತೇಳಿದರೆ, ಈ ಸತ್ಯವಾದಿಗಳಿಗೆ, ಬ್ರಾಹ್ಮಣರಿಗೆ, ತಪಸ್ವಿಗಳಿಗೆ, ನಿಯತವೃತ್ತರನ್ನು ಕಂಡರೆ ಏನು ಈ ದಾನ ಹೇಗೆ ಕೊಡ್ತಾನೋ ಕರ್ಣನು, ಯಾರಿಗೆ ಅವಶ್ಯಕತೆ ಇದೆಯೋ ಅವಶ್ಯಕತೆಯನ್ನು ತಿಳಿದು ರಿಪುಷ್ವಪಿ ದಯಾವಾಂಶ. ರಿಪುಷ್ವಪಿ ಅಂದರೆ ಶತ್ರುಗಳ ಮೇಲೂ ಕೂಡ ಇವನು ದಯೆಯನ್ನು ತೋರಿಸುವವ ಅಂತೇಳಿದರೆ. ಮುಖ್ಯವಾಗಿ ಹೇಗೆ ಅಂತೇಳಿದರೆ, ಅವನು ಏನಂತೇಳಿದರೆ ಸ್ನಾನ ಮಾಡಿ ಅವನು ಬೆಳಿಗ್ಗೆ ಸಂಧ್ಯಾ ವಂದನೆಲ್ಲ ಮಾಡಿ ಅವನು ಸೂರ್ಯದೇವರ ದರ್ಶನಕ್ಕೆ ಹೋಗ್ತಾನೆ ಅಂತೇನೋ ಅದು ಕಥೆಯೆಲ್ಲ ಹಾಗೆ ಉಂಟು. ಆ ಹೊತ್ತಿಗೆ ದಾರಿಯಲ್ಲಿ ಯಾರು ಸಿಗ್ತಾರೋ ಅವನಿಗೆ ಏನು ಕೇಳಿದರೂ ಕೊಡ್ತಾನಂತ. ಕೃಷ್ಣ ಅದೇ ಸಮಯಕ್ಕೆ ಹೋಗುವುದು ಅವನ ಹತ್ರ ಅಂತೇಳಿದರೆ, ಈಗ ಅವನು ನನಗೆ ಇಲ್ಲ ಅಂತ ಹೇಳೋದಿಲ್ಲ ಅಂತ ಏನೋ ಉಂಟು. ಅದು ಅವನ ಹತ್ರ ತುಂಬ ಜನ ಹೋಗಿದ್ದಾರೆ. ಕುಂತಿ ಹೋದ್ಲು, ಸೆರಗು ಒಡ್ಡಿದ್ಲು. ಇಂದ್ರ ಹೋದ, ಅವನು ಸೆರಗು ಒಡ್ಡಿದ, ಅಯ್ಯೋ ನನಗೇನಾದರೂ ಕೊಡು ಅಂತ.
ಕೃಷ್ಣ ಹೋದ, ಅವ್ನು ಕೃಷ್ಣನು ಸೆರೆಗೊಡ್ಡಿದ ಅಂತೇಳಿದ್ರೆ ಈ ಕರ್ಣ ಅಂತೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಅವನಿಂದ ಪಡ್ಕೊಂಡು ಬಂದಿದ್ದಾರೆ. ಕುಂತಿಯನ್ನು ಪಡ್ಕೊಂಡ್ಬಂದ್ಲು, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ಅಂತ. ಅದು ಮಹಾಭಾರತ ನಮ್ಮ ಈ ನಿರ್ಣಯಕ್ಕೆ ಏನು ಕೊಡ್ತಾರೆ ಗೊತ್ತಿಲ್ಲ, ಅದು ಆ ರೀತಿ ನಮ್ಮ ಕುಮಾರವ್ಯಾಸ ಭಾರತದಲ್ಲಿ ಅದು ಓದಿದ್ದೆ ನೆನಪು ನನಗೆ. ನಾನು ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ಅಂತ ಒಂದು ಕೊಟ್ಬಿಟ್ಟ. ಅವಳು ಕೇಳಿದ್ದು ಆಯ್ತು ಅಂತ ಹೇಳಿಬಿಟ್ಟ. ಆದ್ದರಿಂದ ಆ ಸರ್ಪಾಸ್ತ್ರ ನನ್ನನ್ನು ನಾನೀಗ ಹೋಗಿ ಈಗ ಕಿರೀಟ ಹಾರಿಸ್ಕೊಂಬಂದೆ, ನೆಕ್ಸ್ಟ್ ಟೈಮ್ ಕುತ್ತಿಗೆನ ಹಾರಿಸ್ತೀನಿ, ಪುನಃ ನನ್ನನ್ನು ಕಳಿಸು ಅಂತ ಹೇಳಿದ್ರೆ ಆಗೋದಿಲ್ಲ, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ಅಂತ. ಅಲ್ಲಿ ಅವನಿಗೆ ಅದಾಯಿತು. ಇಂದ್ರ ಹೋಗಿ ಕೇಳಿದ ಏನಂತ ಹೇಳಿದ್ರೆ, ನಿನ್ನ ಕುಂಡಲ ಮತ್ತು ಕವಚ ನಂಗೆ ಕೊಡು ಅಂತ. ಅಂದರೆ ಕವಚ ಕೊಟ್ಟು ಕೂಡಲೇ ಅವನು ಯಾವ ಬಾಣವನ್ನು ಬಿಟ್ಟರು ಅವನು ಸತ್ತೋಗ್ಬಿಡ್ತಾನಲ್ಲ. ಸೊ ಕವಚವನ್ನೇ ಕೇಳಿಬಿಟ್ಟ ದೇವೇಂದ್ರ, ಇವನು ಕೊಟ್ಟುಬಿಟ್ಟ ಅಂತ ಹೇಳಿದ್ರೆ ದಾನಶೂರ ಕರ್ಣ ವೃಷ ಅಂತ ಹೇಳೋದು ಸುಮ್ಮನೆ ಅಲ್ಲ, ಮಳೆ ಬಂದಾಗೆ ಕೊಟ್ಬಿಡ್ತಾನೆ ಅಂತ. ಇನ್ನು ಕೃಷ್ಣ ಹೋಗಿ ಹೇಳ್ತಾನೆ, ಅರೆ ಕರ್ಣ, ನಿನಗೆ ಗೊತ್ತಿದೆಯಾ ನೀನು ಯಾರ ಮಗ ಏನು ಸಂಗತಿ ಅಂತ? ಇಲ್ಲ. ನೀನು ಯಾರ ಮಗ ಗೊತ್ತಾ? ನೀನು ಪಾಂಡುರಾಜನ ಮಗ, ನೀನು ಅತಿ ಅಂತೇಳಿದ್ರೆ ಪಾಂಡವರಲ್ಲಿ ಹಿರಿಯ ನೀನು. ಅಂದರೆ ಅಲ್ಲಿ ಆ ಕುಮಾರವ್ಯಾಸ ಬರ್ತ ನನಗೆ ಇವತ್ತಿಗೂ ನೆನಪು ಬರ್ತದೆ. ಏನು ಹೇಳೈ ಕರ್ಣ, ಕುಂತಿ ಸೂನುಗಳ ಬೆಸಗೈಸಿಗೊಂಬುದು ಸೇರದೆ ಮನಕ್ಕೆ ಹಾನಿ ಇಲ್ಲೆಂದಾಣೆ. ಕುಮಾರವ್ಯಾಸ ಭಾರತ ಏನು ಹೇಳೋದು ಕೃಷ್ಣ ಅಂತ ಹೇಳಿದ್ರೆ ಕರ್ಣನಿಗೆ, ನೀನು ಪಾಂಡವರಲ್ಲಿ ಹಿರಿಯ, ನೀನು ಸಿಂಹಾಸನದಲ್ಲಿ ಯಾರು ಕೂತ್ಕೋಬೇಕು? ನೀನು ಕೂತ್ಕೋಬೇಕು. ಆವಾಗ ಏನು ಮಾಡ್ತಾರೆ, ಬಾಕಿ ಉಳಿದ ಪಾಂಡವರೆಲ್ಲ ಯುಧಿಷ್ಠಿರಾದಿಗಳು ನಿನ್ನ ಸೇವೆ ಮಾಡ್ತಾರೆ. ನಿನಗಿದು ಇಷ್ಟ ಇಲ್ವಾ? ಅಂದರೆ ಕೃಷ್ಣ ಯಾಕೆ ಹೇಳೋದು ಇದನ್ನು ಅಂತ ಹೇಳಿದ್ರೆ, ನೀನು ಪಾಂಡವರ ಪಕ್ಷಕ್ಕೆ ಬಂದು ಬಿಡು ಅಂತ. ಅಂದರೆ ಅಲ್ಲಿ ದುರ್ಯೋಧನ ಫ್ಲ್ಯಾಟ್ ಆಗಿಬಿಡ್ತಾನೆ ಅಂತ. ಈ ಯಾರು ಕರ್ಣ ಏನು ಹೇಳ್ತಾನೆ, ಕೃಷ್ಣ ಅಲ್ಲೆಲ್ಲ ನೀನು ಹೇಳಿದ್ದೆಲ್ಲ ಸರಿ ಕೃಷ್ಣ, ಆದರೆ ತುಂಬಿದ ಸಭೆಯಲ್ಲಿ ಸೂತಪುತ್ರ ಅಂತ ಪಾಂಡವರು ನನಗೆ ಅವಮಾನ ಮಾಡಿದರು. ನನಗೆ ಸಮ್ಮಾನ ಮಾಡಿದವನು ದುರ್ಯೋಧನ, ಅಂಗದೇಶದ ರಾಜ ಅಂತ ನನಗೆ ಅಲ್ಲೇ ಪಟ್ಟಾಭಿಷೇಕ ಮಾಡಿಬಿಟ್ಟ. ನಾನು ಸೂತಪುತ್ರ ಡ್ರೈವರ್ ಮಗ ಅಂತ ಎಲ್ಲರೂ ನನ್ನನ್ನು ಅಂತ ಹೇಳ್ಕೊಂಡು ಉಗಿಯುವಾಗ, ಅಯ್ಯೋ ನನ್ನನ್ನು ರಾಜ ಅಂತ ಮಾಡಿದ್ದಾನೆ ಯಾರು? ದುರ್ಯೋಧನ. ಅವನು ನನ್ನ ಅತ್ಯಂತ ಸುಹೃತ್, ಅಂದರೆ ಮಿತ್ರ ಅಂದರೆ ನನಗೆ ದುರ್ಯೋಧನ. ಅವನು ಯಾವ ಥರನೂ ಇರಲಿ, ಅವನು ನನಗೆ ಮಿತ್ರ. ಅವನಿಗೆ ನಾನು ದ್ರೋಹ ಮಾಡುವುದಿಲ್ಲ, ನಾನು ಕೌರವ ಪಕ್ಷ ಬಿಡುವುದಿಲ್ಲ. ನಾನು ಹಿರಿಯ ಪಾಂಡವ ಇರಲಿ, ನಾನು ಏನೇ ಇರಲಿ, ಯುಧಿಷ್ಠಿರಾದಿಗಳು ನನಗೆ ಸೇವೆ ಮಾಡುವಂಥದ್ದು ಅದು ಏನಾದರೂ ಇರಲಿ, ನನಗದು ಬೇಡ ಅಂತ ಹೇಳಿಬಿಟ್ಟು. ಯಾಕಂದರೆ ನಾನು ದುರ್ಯೋಧನನ ಪಕ್ಷ ಬಿಡುವುದಿಲ್ಲ, ಅವನು ನನ್ನ ಮಿತ್ರ ಅಂತ ಹೇಳಿಬಿಟ್ಟು. ಅಂತೇಳಿದ್ರೆ ಈ ಕರ್ಣನ ಹತ್ರ ಎಲ್ಲರೂ ಬಂದವರೇ ಏನಾದರೂ ತಗೊಂಡು ಹೋಗಲಿಕ್ಕೆ ಅಂತ. ಸೊ ಈ ರೀತಿಯಲ್ಲಿ ಅಂದರೆ ಆ ಧಾರಾಳತನದಲ್ಲಿ ಅಂದರೆ ಮಳೆಯನ್ನೇ ಸುರಿಸ್ತಾನೆ. ಕೃಷ್ಣನಿಗೆ ಏನು ಕೊಟ್ಟು ಕಳಿಸಿದ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಅಂದರೆ ಕೃಷ್ಣನು ಕೂಡ ಏನಾದರೂ ತಗೊಳ್ಳದೆ ಕಣ್ಣನೆಂದ ಏನು ತಗೊಳ್ಳದೆ ಹೋಗೋದಿಲ್ಲ. ಏನು ತಗೊಳ್ಳದಿದ್ದರೂ ಕರ್ಣನಿಗೆ ಏನಾಗಿತ್ತು, ಆ ಒಂದು ದ್ವೇಷ ಇತ್ತು ನೋಡಿ, ಪಾಂಡವರನ್ನು ಕೊಂದು ತಿಂದು ಬಿಡ್ತೇನೆ ಅಂತ. ಈಗ ಈ ಕೃಷ್ಣ ಬಂದು ಕತೆ ಹೇಳಿ ಹೋದ ಕಾರಣ ಕುಂತಿ ನನ್ನ ತಾಯಿ, ಇವರೆಲ್ಲ ನನ್ನ ತಮ್ಮಂದಿರು ಅನ್ನುವಂಥ ಒಂದು ಫೀಲಿಂಗ್ ಬಂದುಬಿಡ್ತು. ಏನದು ಭಾವನೆ ಬಂದುಬಿಡ್ತು. ಅಂದರೆ ಆ ಯುದ್ಧ ರಂಗದಲ್ಲಿ ಎದುರಾಳಿಯನ್ನು ಅರ್ಜುನನನ್ನು ಕೊಲ್ತೇನೆ ಅಂತ ಹೇಳುವಾಗ, ಅಯ್ಯೋ ಇವನು ನನ್ನ ತಮ್ಮ ಅಂತ ಏನಂತದ್ದು ಒಂಚೂರು ಒಂದು ಅಂದರೆ ಪೂರ್ತಿ ಮನಸ್ಸಿರುವುದಿಲ್ಲ. ಆ ಮನಸ್ಸು ಸ್ವಲ್ಪ ಏನಾಯಿತು, ತಪ್ಪಿತು. ಆ ದ್ವೇಷ ಅನ್ನುವಂಥದ್ದು 100% ದ್ವೇಷ ಇದ್ದದ್ದು ಏನಾಯಿತು, ಸ್ವಲ್ಪ ಘಟಿತವಾಯಿತು, ಕಡಿಮೆ ಆಯಿತು. ಅಂದರೆ ಪಕ್ಷ ಬಿಡಲಿಲ್ಲ, ಯುದ್ಧ ಮಾಡಿದ್ದಾನೆ. ಭೀಷ್ಮಾಚಾರ್ಯರು ಯುದ್ಧ ಮಾಡಿದ್ದಾರೆ, ದ್ರೋಣಾಚಾರ್ಯರು ಯುದ್ಧ ಮಾಡಿದ್ದಾರೆ. ಅಂದರೆ ಪಾಂಡವರು ಒಳ್ಳೆಯವರಂತ ತಿಳ್ಕೊಂಡೆಲ್ಲ ಯುದ್ಧ ಮಾಡಿದ್ದಾರಲ್ಲ. ಸೊ ಅದೇ ರೀತಿ ಕರ್ಣನೂ ಕೂಡ ಪಾಂಡವರು ಒಳ್ಳೆಯವರು, ನಾನು ತಿಳ್ಕೊಂಡಷ್ಟು ಕೆಟ್ಟವರಲ್ಲ ಅನ್ನುವಂಥ ಭಾವನೆಯನ್ನು ಕೃಷ್ಣ ಅವನ ಹೃದಯದಲ್ಲಿ ಆ ಬೀಜವನ್ನು ಹಾಕಿ ಬಂದುಬಿಟ್ಟ. ಸೊ ಈ ರೀತಿಯಲ್ಲಿ ಈ ಕರ್ಣ ಅನ್ನುವಂಥವನು ಬಹಳ ಉದಾರಿ. ಅವನು ಕೇಳಿದ್ದವರಿಗೆ ಕೊಡುವಂಥವನು, ಏನು ಬೇಕೋ ಅದನ್ನು ಕೊಡುವವನು. ಅಂದರೆ ನನ್ನ ಕವಚ ನಾನು ಕೊಟ್ಟು ಬಿಟ್ಟರೆ, ನಾನು ಬಾಣ ಬಿಟ್ಟರೆ ನಾನು ಸಾಯ್ತೀನಲ್ಲ ಅಂತ ಗೊತ್ತಿದ್ದರೂ ಅವನು ಕೇಳಿದ ಯಾರು, ಇಂದ್ರ ಬ್ರಾಹ್ಮಣ ವೇಷದಲ್ಲಿ, ಅಲ್ಲಿ ನನಗೆ ಏನಾದರೂ ಕೊಡು ಅಂದರೆ, ಅಲ್ಲ ಏನು ಕೊಡಲಿ ಅಪ್ಪ, ಏನೂ ಅಲ್ಲ, ಸರಿ ನಿನ್ನ ಕುಂಡಲ ಮತ್ತು ಕವಚ ಕೊಟ್ಟುಬಿಡು. ಮೈ ಗಾಡ್, ಅದನ್ನೇ ಕೇಳಿಬಿಡ್ದ ಈ ಬ್ರಾಹ್ಮಣ.
ಅಂದರೆ ಇಂದ್ರನ ರೂಪ, ಇಂದ್ರ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು. ಅರೆ ಇಂದ್ರ ಯಾಕೆ ಬಂದ ಬ್ರಾಹ್ಮಣ ರೂಪದಲ್ಲಿ? ಕರ್ಣನ ಹತ್ರ ಇದನ್ನು ಕೇಳಿ ಅವನಿಗೇನು ಉಪಯೋಗ ಅಂದರೆ, ಈ ಅರ್ಜುನ ಇಂದ್ರನ ಮಗ, ಇಂದ್ರನ ಅವತಾರನೇ ಅರ್ಜುನ. ಇಂದ್ರನಿಗೆ ಒಂದೇ ತಲೆಬಿಸಿ, ಈ ಕರ್ಣನಿಂದ ಅರ್ಜುನ ಏನಾದರೂ ಸತ್ತು ಹೋದರೆ ನನ್ನ ಮಗ ಸಾಯಬಾರ್ದು ಅಂತ ಬದುಕಿಸಲಿಕ್ಕೆ ಏನು ಮಾಡಿದ್ದಾನೆ, ಕರ್ಣನ ಹತ್ರ ಬಂದು ಕವಚವನ್ನೇ ಕೇಳಿಬಿಟ್ಟ, ಕುಂಡಲ ಕವಚವನ್ನೇ ಕೇಳಿಬಿಟ್ಟ ಅನ್ನುವಂಥದ್ದು. ಹೀಗೆ ಅಂದರೆ ಏನಂತ ಹೇಳಿದರೆ, ಮುಖ್ಯವಾಗಿ ಇಂದ್ರನಿಗೂ ಗೊತ್ತು ಹೇಗಿದ್ದರೂ ಅಧರ್ಮದ ಪಕ್ಷದಲ್ಲಿ ಯುದ್ಧ ಮಾಡ್ತಾನೆ. ಸೊ ಅಧರ್ಮಿ ಅವನು, ಯಾರು? ಕರ್ಣ. ಅಧರ್ಮಿ ಹತ್ರ ಕವಚ ಕೇಳಿದರೂ ಏನಂತ ಹೇಳಿದರೆ ಧರ್ಮ ಸಂಸ್ಥಾಪನೆಗೆ ಅದು ನೆರವಾಗುವಂಥದ್ದೇ, ಆದ್ದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಕೇಳಿದ್ದಾನಂತ ಇಟ್ಕೊಳ್ಳುವ. ಸೊ ಈ ರೀತಿಯಲ್ಲಿ ಈ 40ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, 40ನೇ ಶ್ಲೋಕ. ಅಭಿಷಿಕ್ತೇ ತದಾ ಕರ್ಣೇ ಪ್ರಾಯಾದ್ ಅಧಿರತಪ್ಪಿತ. ಕರ್ಣ ಹಾಗೆ ಪಟ್ಟಾಭಿಷಿಕ್ತನಾಗುವ ವೇಳೆಗೆ, ತದಾ ಕರ್ಣೆ ಅಭಿಷಿಕ್ತೆ, ಕರ್ಣನು ಅಭಿಷಿಕ್ತನಾಗುವಂಥ ಆ ಸಂದರ್ಭದಲ್ಲಿ, ಪ್ರಾಯಾತ್ ಪಿತ ಅಧಿರತಃ ಪಿತ ಅಧಿರತಃ ಪ್ರಾಯಾತ್, ಅವನ ತಂದೆ ಅಧಿರಥ ಅಲ್ಲಿಗೆ ಆಗಮಿಸಿದ, ಪ್ರಾಯಾತ್ ಬಂದ. ಸಮಸ್ತ ರಾಜರಿಂದ ಕೂಡಿದ ಆ ಸಭೆಯಲ್ಲಿ ಸರ್ವರಾಜ ಸಭಾ ಮಧ್ಯೆ ಕರ್ಣನು ಅವನನ್ನು ವವಂದೇ ನಮಸ್ಕಾರ ಮಾಡಿದ. ಒಂದೇ ಅಂದರೆ ನಮಸ್ಕಾರ ಮಾಡುವುದು, ಒಂದೇ ಮಾತರಂ. ಸೊ ಒಂದೇ. ಸೊ ಅವನ ಆ ವರ್ತನೆಯಿಂದ, ತಸ್ಯ ಕರ್ಮಣ, ಅವನ ವರ್ತನೆಯನ್ನು ನೋಡಿ ಎಲ್ಲ ಸಜ್ಜನರಿಗೆ ಏನಾಯಿತು, ಅಲ್ಲಿ ನೆರೆದಿದ್ದ ಸಕಲ ಸಜ್ಜನರು ಅಂದರೆ ಸಮಾಗತಃ ಸರ್ವೇ ಸಂತಃ, ಅಲ್ಲಿ ಬಂದಿರುವಂತಹ ಎಲ್ಲ ಸಂತರು, ಎಲ್ಲ ಸಜ್ಜನರು ಏನಂತ ಹೇಳಿದ್ರೆ ಅವನ ಆಚರಣೆಯನ್ನು ನೋಡಿ, ಮಗ ಅಂದರೆ ಹೀಗಿರಬೇಕು, ಅಪ್ಪನಿಗೆ ಏನು ಗೌರವ ಕೊಟ್ಟ ಅಂತ ಹೇಳಿಬಿಟ್ಟು ಸಂತೋಷಿಸಿದರು. ತುತುಷುಹು. ಆಮೇಲೆ ಏನಂತ ಹೇಳಿದ್ರೆ, ಇಲ್ಲಿ ಕರ್ಣನಿಗೆ ಹಾಗೆ ಪಟ್ಟಾಭಿಷೇಕವಾಗುತ್ತಿರುವಂತೆ ಅವನ ತಂದೆ ಅಧಿರಥ ಅಲ್ಲಿಗೆ ಬಂದ. ಕರ್ಣ ತತ್ಕ್ಷಣವೇ ಅವನಿಗೆ ಗೌರವದಿಂದ ನಮಸ್ಕರಿಸಿದ. ಅಧಿರಥನಿಗೆ ಹಾಗೆ ನಮಸ್ಕರಿಸುವುದರಿಂದ ತಾನು ಸೂತ ಜಾತಿಯವನು ಎಂದು ಇಡೀ ಸಭೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಖಚಿತವಾಗ್ತದೆ ಅಂತ ಗೊತ್ತಿದ್ದರೂ ಕರ್ಣ ತನ್ನ ತಂದೆಗೆ ನಮಸ್ಕರಿಸಲು ಸಂಕೋಚ ಪಡಲಿಲ್ಲ. ಅದಕ್ಕೆ ಅವನಿಗಿದ್ದ ನಿರ್ಮಲ ಪಿತೃಭಕ್ತಿಯೇ ಕಾರಣ. ಇದನ್ನು ಗಮನಿಸಿದ ಸಜ್ಜನರ ವೃಂದ ಕರ್ಣನ ಆ ಶ್ರೇಷ್ಠ ಗುಣವನ್ನು ಗಮನಿಸಿ ಸಂತುಷ್ಟರಾದರು ಎಂದು ಅರ್ಥ. ಇಲ್ಲೊಂದು ವೃಷ ಅಂತ ಇದೆ. ವೃಷ ತದಾ. ವೃಷ ಎಂದರೆ ಕರ್ಣ. ಇದರಿಂದ ಭೀಮ ಕರ್ಣನನ್ನು ಸೂತನೆಂದು ಗುರುತಿಸಿದ್ದು ಅತ್ಯಂತ ಸೂಕ್ತ ಎಂದು ಎಲ್ಲರಿಗೂ ಮನವರಿಕೆಯಾಯಿತು. ಸೂತಪುತ್ರನೇ, ಆದರೆ ವೃಷ ಅಂತ ಹೇಳಿದರೆ ಕೇಳಿದವರಿಗೆ ದಾನಶೂರನಾದ್ದರಿಂದಲೂ ಸತ್ಯವಾದಿಯಾದ್ದರಿಂದಲೂ ಕರ್ಣನಿಗೆ ವೃಷ ಎಂದು ಹೆಸರು ಅಂತ ಕೊಟ್ಟರು. ಸೊ ವೃಷ ಅಂತ ಯಾಕೆ ಕರೀತಾರೆ ಅಂತೇಳಿದರೆ, ಅವನು ಸಾಮಾನ್ಯವಾಗಿ ಅವನ ಹತ್ರ ಬಂದಿರೋರು ಹೆಚ್ಚಿನವರು ಬ್ರಾಹ್ಮಣರು. ಇಲ್ಲಿ ಕುಂತಿ, ಆಮೇಲೆ ಕೃಷ್ಣ, ಇವರೆಲ್ಲ ಯಾರು ಹೋಗಿದ್ದಾರೆ, ಇವರು ಇಂದ್ರ ಕೂಡ ಹೋದದ್ದು ಬ್ರಾಹ್ಮಣ ವೇಷದಲ್ಲಿ. ಸೊ ಬ್ರಾಹ್ಮಣರ ಗ್ರೂಪಿಗೆ ಸೇರಿಸ್ಬೋದು. ಸೊ ಕುಂತಿ ಮತ್ತು ಕೃಷ್ಣ ಮಾತ್ರ ಅದು ಎಕ್ಸೆಪ್ಷನ್ಸು. ಉಳಿದವರೆಲ್ಲ, ಹೆಚ್ಚಿನವರೆಲ್ಲ ಹೋದವರೆಲ್ಲ, ಏನಾದರೂ ದಾನ ಕೇಳಲಿಕ್ಕೆ ಹೋದವರೆಲ್ಲ ಅವರೆಲ್ಲ ಬ್ರಾಹ್ಮಣರೇ. ಸೊ ಬ್ರಾಹ್ಮಣರು ಸಿಕ್ಕಿದಾಗ ಏನು ಬೇಕು ಅಂತ ಕೇಳಿ ಅವರಿಗೆ ನಮಸ್ಕಾರ ಮಾಡಿ ಕೇಳಿದ್ದನ್ನು ಕೊಟ್ಟು ಕಳಿಸುವ ಉದಾರಿಯಾದ ಕರ್ಣ, ದಾನಶೂರ ಕರ್ಣ. ಆದ್ದರಿಂದ ಅವನಿಗೆ ವೃಷ ಅಂತ ಹೆಸರು. ಅಂತಹ ಕರ್ಣ ಇವನು ಅಂತ ಗುರುತು ಹಿಡಿತಾರೆ ಮಧ್ವರು. ಹೇಳ್ತಾರೆ ಇವನು ಈ ಕರ್ಣ ನೋಡಿ ಅಂತ. ಸೊ ಅಲ್ಲಿಗೆ ಯಾವುದು ಈ 41ನೇ ಶ್ಲೋಕ ಅದು ಮುಗೀತು. ನೆಕ್ಸ್ಟ್ ಶ್ಲೋಕ ಬೇರೆ ಸಮಾದಾಯ ಗದೆ ಗುರ್ವಿ ಸಂರಂಭಾದ್ಯಭ್ಯುದೀಯತುಃ. 42ನೇ ಶ್ಲೋಕ. ಆ ರಂಗಸ್ಥಳದಲ್ಲಿ ಭೀಮಸೇನ ದುರ್ಯೋಧನರಿಬ್ಬರು ವಿದ್ಯಾಶಿಕ್ಷಣವನ್ನು ತೋರಿಸುವ ನೆಪದಿಂದ ದೊಡ್ಡ ಗದೆಗಳನ್ನು ಕೋಪದಿಂದ ಹಿಡಿದುಕೊಂಡು ಎದುರುಬದುರಾಗಿ ಬಂದರಂತೆ. ಭೀಮ ದುರ್ಯೋಧನೌ ತತ್ರ ಶಿಕ್ಷಾ ಸಂದರ್ಶನಚ್ಛಲಾತ್ ಸಮಾದಾಯ ಗದೆ ಗುರ್ವಿ ಸಂರಂಭಾತ್ ಅಭ್ಯುದೀಯತುಃ. ಭೀಮ ದುರ್ಯೋಧನೌ ತತ್ರ ಅಂತೇಳಿದರೆ ಈಗ ಅಧರ್ಮದ ಕಡೆ ಹೋಗಿಬಿಟ್ಟಿದ್ದಾನೆ ದುರ್ಯೋಧನ.
ಸೂತಪುತ್ರನಿಗೆ ಅಂಗದೇಶದ ರಾಜ ಅಂತ ಏನು ಮಾಡಿದ, ಪಟ್ಟಾಭಿಷೇಕ ಮಾಡಿದ. ಎಲ್ರಿಗೂ ಸರಿ ಗೊತ್ತಾಗಿಬಿಡ್ತು ಅಂತೇಳಿದರೆ ಇವನು ಅಂತೇಳಿದರೆ ಈ ಸಂದರ್ಭದ ದುರುಪಯೋಗ ಮಾಡಿಕೊಂಡ ದುರ್ಯೋಧನ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಎಲ್ರಿಗೂ ಗೊತ್ತಾಗೋದು ಇರಲಿ, ಪಾಂಡವರಿಗೆ ಅಂದರೆ ಉರಿದು ಹೋಗಿಬಿಡ್ತು. ಏನಂತ ಹೇಳಿದ್ರೆ ಸೂತಪುತ್ರ ಅವನು ಯಾರು ಕ್ಷತ್ರಿಯ ರಾಜಕುಮಾರನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ಒಂದು ನಿಮಿಷದೊಳಗೆ ಅದು ಹಾಗೆ ಅಲ್ಲ. ಯಾಕೆ ಅಲ್ಲ? ಅವನು ಸೂತಪುತ್ರ ಅದು ಒಂದು ಕ್ಷಣದ ಹಿಂದೆ. ಈಗ ಬೇರೆ ಅಂದರೆ ಈಗ ಅವನು ಅಂಗದೇಶದ ರಾಜ, ಅವನು ಯಾರೊಟ್ಟಿಗೂ ಯುದ್ಧ ಮಾಡಬಹುದು, ಆ ರೀತಿ ಮಾಡಿಬಿಟ್ಟ ದುರ್ಯೋಧನ. ಸೊ ಭೀಮನಿಗಂತೂ ಉರಿದೋಯ್ತು. ಭೀಮ ದುರ್ಯೋಧನ ತತ್ರ ಅಂದರೆ ದುರ್ಯೋಧನ ಭೀಮನನ್ನು ನೋಡಿರಬೇಕು. ಏನೋ ಅಂದರೆ ಭಾಳ ಏನು ಇದು ಮಾಡ್ತಾ ಇದ್ದಲ್ಲ, ಈಗ ಅಂದರೆ ನನ್ನ ಹತ್ರ ಅರ್ಜುನ ಇದ್ದಾನೆ, ಶ್ರೇಷ್ಠ ಧನುರ್ಧರ ಇದ್ದಾನೆ, ನಾನು ಯುದ್ಧ ಏನಾದರೂ ನೀನು ಬಂದರೆ ಕೈಕಾಲು ಮುರಿದು ಕಳಿಸ್ತೇನೆ ಅಂತ ಹೇಳ್ಕೊಂಡು ಭೀಮ ಭಾರಿ ಖುಷಿಯಲ್ಲಿ ಇದ್ದ. ಆದರೆ ಈಗ ಭೀಮನನ್ನು ದುರ್ಯೋಧನ ನೋಡ್ತಾನೆ, ಏನು ಕೈಕಾಲು ಯಾರ್ದು ಮುರಿಯೋದು? ನಂದ, ನಾನು ನಿಂದು ಕೈಕಾಲು ಮುರಿತೇನೆ. ಯಾಕೆ? ನಿನ್ನ ಅರ್ಜುನ ಇದ್ದಾನಲ್ಲ, ಅವನಿಗಿಂತ ಶ್ರೇಷ್ಠ ಧನುರ್ಧರ ಕರ್ಣ ಈಗ ನನ್ನ ಪಾರ್ಟಿಗೆ ಅಂತ ನೋಡಿರಬೇಕು. ಯಾರು? ಈ ದುರ್ಯೋಧನ ಭೀಮಸೇನನಿಗೆ ಒಂದೇ ಸಲಕ್ಕೆ ಏನಾಯಿತು, ಭಾಳ ಈ ದುರ್ಯೋಧನನ ಈಗಲೇ ತಿಂದು ಬಿಡ್ತೇನೆ ಅಂತಾಯಿತು. ಸೊ ಭೀಮ ಆ ಥರ ದುರ್ಯೋಧನ ನೋಡಿದ, ಅವನು ನೋಡಿದ್ದಕ್ಕಿಂತ ಜಾಸ್ತಿ ಭೀಮ ನೋಡಿದ, ನನ್ನನ್ನು ಈಗಲೇ ಮುಗಿಸಿಬಿಡ್ತೇನಂತ. ಸೊ ಭೀಮ ದುರ್ಯೋಧನವು ತತ್ರ ಶಿಕ್ಷ ಸಂದರ್ಶನ ಛಲಾತ್ ಅಂತೇಳಿದ್ರೆ ಬಾ ಇಲ್ಲಿಗೆ ಅಂತ ದುರ್ಯೋಧನ ಕರೆದ. ಏನು ಭೀಮ, ಎಲ್ಲಿದ್ದಿ ನೀನು, ಎಲ್ಲಿಂಟು ನಿಂದು ಗದೆ? ಏನು ಅಂದರೆ ಇಲ್ಲಿ ಸಭಾಸದರಿಗೆ ಅದು ಎಂಥದ್ರಿ ಇದು ಅಂತೇಳಿದ್ರೆ ಏನಿಲ್ಲ, ಇದು ಹೇಗಿದ್ದರೂ ಕಲಿತ ವಿದ್ಯೆ ಪ್ರದರ್ಶನ ಮಾಡೋದಲ್ವಾ. ಸೊ ದುರ್ಯೋಧನ ಮತ್ತು ಭೀಮರದ್ದು ಯಾವುದು? ಗದಾ ಅಲ್ವಾ. ಸೊ ಅಂದರೆ ಗದಾಯುದ್ಧ. ಸೊ ಗದಾಯುದ್ಧ ಪ್ರದರ್ಶನಕ್ಕೆ ದುರ್ಯೋಧನ ಕರೆದಿದ್ದಾನೆ, ಭೀಮ ಬಂದಿದ್ದಾನೆ ಅನ್ನುವಂತಹ ನೆಪ. ಇದು ಏನಿದು ನೆಪ ಅಂದರೆ ನಿಜವಾದ ಏನಂತ ಹೇಳಿದ್ರೆ ಇವನಿಗೆ ಅವನನ್ನು ಮುಗಿಸ್ಬೇಕು ಅಂತ ಉಂಟು, ಅವನಿಗೆ ಇವನನ್ನು ಮುಗಿಸ್ಬೇಕು ಅಂತ ಉಂಟು. ಸೊ ಇದು ಆದರೆ ಹಾಗಾದರೆ ಮುಗಿಸ್ಲಿಕ್ಕೆಲ್ಲ ಹಾಗೆ ಕರೀಲಿಕ್ಕಾಗ್ತದೆ ಅಂತ ಹೇಳಿದರೆ ಅಲ್ಲ, ಇವತ್ತು ಕಲಿತ ವಿದ್ಯೆದು ಪ್ರದರ್ಶನ ಅಲ್ವಾ. ಸೊ ಆ ರೀತಿ ಕರೆದಿದ್ದಾನೆ ಅಂತ ಛಲ ಅಂದರೆ ಏನು? ನೆಪ, ನಿಮಿತ್ತ. ಭೀಮ ದುರ್ಯೋಧನ ಇಬ್ಬರು ತತ್ರ ಆ ಯಾವುದು ರಂಗಸ್ಥಳದಲ್ಲಿ ತತ್ರ ಶಿಕ್ಷಾ ಸಂದರ್ಶನ ಛಲಾತ್. ಶಿಕ್ಷಾ ಅಂದರೆ ಕಲಿತ ವಿದ್ಯೆ, ಅದನ್ನು ಸಂದರ್ಶನ ಅಂತೇಳಿದರೆ ಪ್ರದರ್ಶನ ಮಾಡುವಂಥ ರಂಗಸ್ಥಳ ಅದು. ಶಿಕ್ಷಾ ಸಂದರ್ಶನ ಛಲಾತ್ ಅಂತೇಳಿದರೆ ನೆಪ. ಛಲ ಅಂದರೆ ನೆಪ. ಇದು ಛಲ ಅಂದರೆ ವಂಚನೆ, ಮೋಸ ಅಂತ ಅರ್ಥವೂ ಇದೆ. ಆ ಅರ್ಥವೂ ಇದಕ್ಕೆ ಕೂಡ್ತದೆ. ಅಂದರೆ ಅದು ಒಂದು ನಿಮಿತ್ತವೂ ಹೌದು, ಆಮೇಲಿಂದ ಮೋಸವೂ ಹೌದು, ವಂಚನೆಯೂ ಹೌದು. ದಗ ಅಂತಾರೆ. ದಗ ಅಂದರೆ ಬಾಯಲ್ಲಿ ಮಾತಾಡೋದು ಒಂದು ಬೇರೆ, ಮನಸ್ಸಿನೊಳಗೊಂದು ಬೇರೆ. ಅಂದರೆ ಬಾಯಲ್ಲಿ ಮಾತಾಡೋದು ಮಗ ಅಂತ, ಒಳಗಿಂದ ಅಂದರೆ ಕೊಂದುಬಿಡ್ಬೇಕು ಅಂತ, ಈ ಥರ ದಗ. ಸೊ ಈ ರೀತಿ. ಸೊ ಶಿಕ್ಷಾ ಸಂದರ್ಶನ ಛಲಾತ್, ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶನ ಮಾಡುವ ನೆಪ ಅಂತ ಹೇಳಿಬಿಟ್ಟು ಸಮಾದಾಯ ಗದೆ ಗುರ್ವಿ. ಗದೆ ತಗೊಂಡು ಬಂದ. ಎಂಥ ಗದ? ಸಮಾದಾಯ ಅಂದರೆ ತಗೊಂಡು ಬಂದ, ಆದಾಯ. ಸೊ ಸಮಾದಾಯ ತಗೊಂಡು ಬಂದ. ಯಾವುದನ್ನು? ಗದೆ ಅಂದರೆ ಒಂದು ಗದ ಅಲ್ಲ, ಎರಡು ಗದೆ ಅಂತ ಹೇಳಿದ್ರೆ ಗುರುವಿ ಅಂತ ಹೇಳಿದ್ರೆ ಗುರು ಅಂದ್ರೇನು? ಗುರು ಅಂದರೆ ಹಿರಿಯ ಸ್ಥಾನ ಅಂತ. ಅಲ್ಲಿ ಗದೆಯಲ್ಲಿ ಹಿರಿಯ ಸ್ಥಾನ ಅಂದ್ರೇನು? ದೊಡ್ಡ ಗದೆ ಅಂತ. ಸೊ ಭೀಮನ ಗದೆಯೇ ಬೇರೆ, ನಾವು ನೋಡುವಂಥ ಗದೆ ಬೇರೆ, ಭೀಮನ ಗದೆ ಬೇರೆ. ಅಂದರೆ ಬಹಳ ದೊಡ್ಡ ಗದೆ, ಬಹಳ ಭಾರ ಇರುವ ಗದೆ. ಸೊ ಗುರುವಿ ಅಂತೇಳಿದರೆ ಬಹಳ ಭಾರ ಇರುವಂಥ ಗುರು ಅಂದರೆ ಬಹಳ ಭಾರ ಇರುವಂಥದ್ದು. ಆ ಗದೆ, ಭೀಮನ ಗದೆ ನಮಗೆ ಎತ್ತಲಿಕ್ಕೂ ಆಗೋದಿಲ್ಲ, ನಮಗದನ್ನು ಹಂದಾಡಿಸ್ಲಿಕ್ಕೂ ಆಗಲಿಕ್ಕಿಲ್ಲ. ಅಂಥ ಗದೆಗಳು ಇಬ್ಬರದ್ದು ಕೂಡ ಅದೇ ಥರ, ದುರ್ಯೋಧನಂದು ಮತ್ತು ಭೀಮಂದು. ಸೊ ಗುರುವಿ ಗದೆ, ಆ ಭಾರವಾದ ಗದೆಗಳನ್ನು ಹಿಡ್ಕೊಂಡು ಬಂದರು. ಸಂರಂಭಾತ್ ಅಭ್ಯುದೀಯತು ಅಂತೇಳಿದ್ರೆ ಏನು? ಸಂರಂಭಾತ್ ಅಂತ ಹೇಳಿದರೆ ವಿಪರೀತ ಕೋಪ. ಸಂರಂಭಾತ ಅಂದರೆ ಕೊಂದೇ ಬಿಡ್ತೇನೆ ಅಂತ, ಬೇರೆ ಏನೂ ಇಲ್ಲ. ಅಂದರೆ ಇದು ನೆಪ,
ಏನು ಯುದ್ಧ ರಂಗಸ್ಥಳ ಇದು, ಈ ರಂಗಸ್ಥಳದಲ್ಲಿ ಕಲಿತ ವಿದ್ಯೆ ಪ್ರದರ್ಶನ ಮಾಡುವುದು ಅಂತ ದುರ್ಯೋಧನ ಕರೆದಿದ್ದಾನೆ, ಭೀಮ ಬಂದಿದ್ದಾನೆ, ಅಥವಾ ಭೀಮ ಕರೆದಿದ್ದಾನೆ, ದುರ್ಯೋಧನ ಬಂದಿದ್ದಾನೆ. ಯಾರು ಕರೆದ್ರು ಯಾರು ಬಂದರೂ ಗೊತ್ತಿಲ್ಲ, ಒಬ್ಬ ಕರೆದಿದ್ದಾನೆ, ಒಬ್ಬರು ಬಂದಿದ್ದಾನೆ. ಇಬ್ಬರ ಇದರಲ್ಲಿಯೂ ಕೂಡ ಒಂದೇ ಇದೆ, ಅಂದರೆ ಮನಸ್ಸು ಸೇಮ್. ಏನಂದರೆ ಭೀಮನಿಗೆ ಇವನ ಇವತ್ತು ಮುಗಿಸಿಬಿಡಬೇಕು ಅಂದರೆ ಆಹಾ ಅಂತ ಅಧರ್ಮಿ ಕರ್ಣನನ್ನ ಸೂತಪುತ್ರ ಅಂತ ನಾವು ಧರ್ಮ ಪ್ರಕಾರ ಮಾತಾಡಿದರೆ ಅಧರ್ಮದ ರೀತಿಯಲ್ಲಿ ಅಭಿಷೇಕ ಮಾಡಿದ್ದಾನಂತ. ದುರ್ಯೋಧನನಿಗೆ ಇವತ್ತು ಇಷ್ಟು ತನಕ ಭಾಳ ಹಾರಾಡ್ತಿದ್ದ, ಏನಂದರೆ ಅರ್ಜುನನಿಗೆ ಸರಿಸಾಟಿ ಯಾರಿಲ್ಲ ಅಂತ. ಇವತ್ತು ಕರ್ಣ ಸರಿಸಾಟಿ ಬಂದಿದ್ದಾನೆ, ಇವತ್ತೇ ಮುಗಿಸಿಬಿಡ್ತೇನೆ ಭೀಮನನ್ನು, ನಾಳೆವರೆಗೆ ಯಾಕೆ ಕಾಯಬೇಕು ಅಂತ ದುರ್ಯೋಧನ. ಸೊ ಸಮಾದಾಯ ಗದೆ ಗುರುವಿ ಅಂದರೆ ಅತ್ಯಂತ ಭಾರವಾದ 2 ಗದೆಗಳನ್ನು ತರಿಸಿಕೊಂಡ್ರು. ಒಬ್ಬ ಅವನ ಹತ್ರ, ಅದು ಭೀಮನ ಹತ್ರ ಕೊಟ್ಟರು, ಇನ್ನೊಂದು ಗದೆ ಇವನ ಹತ್ರ ಕೊಟ್ಟರು. ಸಂರಂಭಾತ್ ಅಂತೇಳಿದರೆ ಕೋಪದಿಂದ ಇಬ್ಬರು ಕುದಿತಾ ಇದ್ದಾರೆ, ಅದಕ್ಕೆ ಸಂರಂಭ ಅಂತೇಳಿದರೆ ಕೋಪದಿಂದ, ಅತ್ಯಂತ ಕೋಪದಿಂದ. ಅಭ್ಯುದೀಯತು ಈಯತು ಅಂತೇಳಿದರೆ ತಲುಪುವುದು, ಅಭ್ಯುದೀಯತೆ ಅಂತೇಳಿದರೆ ಅಭಿಮುಖ ಅಂತೇಳಿದ್ರೆ ಏನು, ಒಬ್ಬರಿಗೊಬ್ಬರಿಗೆ ಎದುರಾಗಿ ಅಂತೇಳಿ ಹೋಗಿ ಅಂತೇಳಿದರೆ ಒಬ್ಬರಿಗೊಬ್ಬರು ಎದುರಾಗಿ ಗದಾಯುದ್ಧ ಶುರು ಮಾಡೇ ಬಿಟ್ರು ಅಂತ. ಸಮಾದಾಯ ಗದೆ ಗುರುವಿ ಸಂರಂಭಾತ್ ಅಭ್ಯುದೀಯತು, ಒಬ್ಬರಿಗೊಬ್ಬರಿಗೆ ಎದುರಾಗಿ ಬಿಟ್ಟು ಏನು ಭೀಕರವಾದ ಗದಾಯುದ್ಧ. ಇಷ್ಟು ತನಕ ತೋರಿಸಿದ್ದು ಪ್ರದರ್ಶನವೇ ಬೇರೆ, ಈ ಪ್ರದರ್ಶನವೇ ಬೇರೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು. ಆಗ ಭೀಮ ದುರ್ಯೋಧನರು ತಮ್ಮ ವಿದ್ಯೆಯ ಕೌಶಲವನ್ನು ತೋರಿಸುವ ನೆಪದಿಂದ ಭಾರವಾದ ಗದೆಗಳನ್ನು ಎತ್ತಿಕೊಂಡು ಗುರ್ವ್ಯೌ ಅಥವಾ ಗುರ್ವಿ ಅಂತ ಒಂದು ಪುಸ್ತಕದಲ್ಲಿದೆ, ಗುರ್ವ್ಯೌ ಅಂತ ಪಾಠಾಂತರ ಇದೆ. ಸೊ ಗುರ್ವ್ಯೌ ಗದೆ ಅಂತೇಳಿದರೆ ಬಹಳ ಭಾರವಾದ ಈ ಗದೆಗಳನ್ನು ಇಬ್ಬರು ಹಿಡ್ಕೊಂಡು ಸಂರಂಭಾತ್ ಅಂದರೆ ಬಹಳ ಪರಸ್ಪರ ಅತ್ಯಂತ ಕೋಪದಿಂದ ಅಭ್ಯುದೀಯತೆ ಒಬ್ಬರಿಗೊಬ್ಬರಿಗೆ ಮುಖ ಅಂತೇಳಿದ್ರೆ ಗದಾ ಯುದ್ಧ ಅಂತೇಳಿದ್ರೆ ಒಬ್ಬರಿಗೊಬ್ಬರು ಎದುರಿಸುವಂಥದ್ದು ಮುಖ ಮಾಡಿಕೊಂಡು. ಸೊ ಈ ರೀತಿಯಲ್ಲಿ ಎದುರಿಸಿದರು. ಇತರರೆಲ್ಲರ ಪ್ರದರ್ಶನ ಮುಗಿದ ಮೇಲೆ ಭೀಮ ದುರ್ಯೋಧನರು ತಮ್ಮ ಪರಿಶ್ರಮದ ಪ್ರಾವೀಣ್ಯವನ್ನು ತೋರಿಸುವ ನೆಪದಿಂದ ಗದಾಪಾಣಿಗಳಾಗಿ ಒಬ್ಬರನ್ನೊಬ್ಬರು ಎದುರಿಸಿದರು ಎಂದು ಅರ್ಥ. ಅವರಿಗೆ ತಮ್ಮ ಪರಿಶ್ರಮದ ಪ್ರದರ್ಶನಕ್ಕಿಂತ ಪರಸ್ಪರರ ಮೇಲಿನ ಕೋಪವೇ ಪ್ರಧಾನವಾಗಿತ್ತು ಎಂಬುದು ಶಿಕ್ಷಾ ಸಂದರ್ಶನ ಕ್ಷಣಾತ್. ಶಿಕ್ಷಾ ಸಂದರ್ಶನ, ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶನ ಮಾಡುವ ನೆಪ ಇಟ್ಟುಕೊಂಡು, ಅಂದರೆ ಎರಡನೇ ಅರ್ಥ ಮೋಸ ವಂಚನೆ ಅಂತ. ಇದು ಮೋಸದಿಂದ, ಏನಂದರೆ ದುರ್ಯೋಧನ ಕರೆದದ್ದು ಅಥವಾ ಭೀಮಸೇನ ಕರೆದದ್ದು ಏನಾದರೂ ಇರ್ಬೋದು. ಅಂತೂ ಏನಂತ ಹೇಳಿದ್ರೆ ಈಗ ಅವ್ರ ಮನಸ್ಸಿನಲ್ಲಿ ಏನಿದೆ, ಇನ್ನೊಬ್ಬನನ್ನು ಎದುರಾಳಿಯನ್ನು ಕೊಂದು ಬಿಡಬೇಕು. ದುರ್ಯೋಧನಿಗೆ ಭೀಮನನ್ನು ಕೊಲ್ಲಬೇಕಂತ, ಭೀಮನಿಗೆ ದುರ್ಯೋಧನನ್ನು ಕೊಲ್ಲಬೇಕಂತ, ಬೇರೆ ಏನಿಲ್ಲ. ಈ ರೀತಿ ಸ್ಪಷ್ಟವಾಗಿ ಒಬ್ಬರಿಗೊಬ್ಬರಿಗೆ ಎದುರಿಸಿದರು ಅನ್ನುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.